ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ನಡೀತಾ ಇರುವಂತಹ ಈ ಒಂದು ಉತ್ಖನನಕ್ಕೆ ಈಗಾಗಲೇ ಕೆಲವೊಂದಿಷ್ಟು ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ನಾಳೆ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ನಡೀತಾ ಇರುವಂತಹ ಆ ಒಂದು ಜಾತ್ರೆಗೆ ಈ ಒಂದು ಉತ್ಖನನದಿಂದ ಅಡೆತಡೆ ಆಗ್ಬೋದು ಅನ್ನುವಂತ ವಿಚಾರನ ವ್ಯಕ್ತಪಡಿಸಿದ್ರು. ಈಗ ಆ ಒಂದು ಉತ್ಖನನಕ್ಕೆ ಸಾಕಷ್ಟು ದಿನಗಳಿಂದ ಸಹಕಾರ ಕೊಟ್ಕೊಳ್ತಾ ಬರ್ತಾ ಅಂತ ಇನ್ನೊಂದು ತಂಡ ಇದೆ. ಅವರು ಇದೇ ಗ್ರಾಮಸ್ಥರು, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸಿದ್ದು ಪಾಟೀಲ್ ಅಂತೇಳಿ ಈ ಒಂದು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಅವರು ಈ ಒಂದು ಗ್ರಾಮದ ಮುಖಂಡರು ಕೂಡ ಹೌದು. ಸರ್, ಈಗ ಕೆಲವೊಂದಿಷ್ಟು ಜನರು ಈ ಒಂದು ಉತ್ಖನನಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರೆ, ನೀವು ಬಹಳ ದಿನಗಳಿಂದ ಕೂಡ ಈ ಒಂದು ಉತ್ಖನನ ಕಾರ್ಯಕ್ಕೆ, ಒಂದು ಅಭಿವೃದ್ಧಿಗೆ, ಲಕ್ಕುಂಡಿ ಅಭಿವೃದ್ಧಿಗೆ ಸಾಕಷ್ಟು ಬೆಂಬಲವಾಗಿ ನಿಂತಿದ್ದೀರಿ. ಈ ಒಂದು ವಿರೋಧಕ್ಕೆ ಏನ್ ಹೇಳ್ತೀರಿ ಸರ್? ನಮ್ಮ ಲಕ್ಕುಂಡಿಯಲ್ಲಿ ಯಾವುದೇ ಒಂದು ತಂಡ ಇಲ್ಲ, ನಾವೆಲ್ಲರೂ ಒಂದೇ. ಅವ್ರಿಗೆ ತಪ್ಪು ಕಲ್ಪನೆ ಆಗಿರ್ಬೋದು, ಆದ್ರೆ ನಾವು ಮೊನ್ನೆ ಹೇಳಿದೀವಿ, ಯಾವುದೇ ನಮ್ಮ ಜಾತ್ರೆ ಅಂದ್ರೆ ಒಬ್ಬರದಲ್ಲ ಜಾತ್ರೆ, ಎಲ್ಲ ನಮ್ಮ ಊರಿನವ್ರ ಜಾತ್ರೆ. ಇದು ಎಲ್ಲರೂ ಕೂಡೇ ಮಾಡ್ತೀವಿ. ಜಾತ್ರೆಗೆ ಯಾವುದೇ ರೀತಿಯಾದಂಥ ತೊಂದರೆ ಮಾಡಿ ನಾವು ಉತ್ಖನನ ಮಾಡಲ್ಲ. ಇದು ಬರೀ ನಾವು ಉತ್ಖನನ ಮಾಡ್ಬೇಕಂತ ಮಾಡ್ತಾ ಇಲ್ಲ. ಎಲ್ಲ ಊರಿನ ಜನರ ಒಂದು ಅಭಿಪ್ರಾಯದ ಮೇರೆಗೆ ನಮ್ಮ ಲಕ್ಕುಂಡಿ ಕೂಡ ಹೊಳ್ಳಿ ವೈಭವ ಮರುಕಳಿಸ್ಬೇಕಂತೇಳಿ ಮಾಡ್ತಾ ಇದೀವಿ ಹೊರತು ಯಾವುದೇ ಒಂದು ವೈಯಕ್ತಿಕ ಹಿತಾಸಕ್ತಿಗೆ ಮಾಡ್ತಾ ಉತ್ಖನನ ಅಲ್ಲ ಇದು. ಈಗ ಅವ್ರು ಯಾರು ಹೇಳ್ಯಾರ ಅವ್ರ ಹಿರಿಯರಿಗೂ ನಾನು ಈಗ ಕೇಳ್ಕೊತೀನಿ, ಯಾವುದೇ ರೀತಿಯಾದಂಥ ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ಯಾವುದೇ ರೀತಿಯಂತ ಅಡ್ಡಿ ಆಗಲ್ಲ. ಇಷ್ಟು ವರ್ಷದಾಗ ಹೆಂಗಾಗಿತ್ತು, ಇನ್ನೂ ವಿಜೃಂಭಣೆಯಿಂದ ನಮ್ಮ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಜಾತ್ರೆ ಆಗುತ್ತದೆ. ಯಾಕಂದ್ರೆ ಈ ಕಳೆದ 8 ದಿನಗಳಿಂದ ಲಕ್ಕುಂಡಿ ಇದು ಏನು ಸಾಕಷ್ಟು ಸುದ್ದಿ ಬಂದಿತ್ತು, ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಇಲ್ಲಿ ನಮ್ಮ ಲಕ್ಕುಂಡಿಯಾಗ ಐತೆ ಅಂತ ಇಡೀ ಕರ್ನಾಟಕ ತುಂಬಾ ಐತೆ ಅನ್ನೋದು ಈ ಎಲ್ಲ ಮಾಧ್ಯಮ ಮಿತ್ರರು ತೋರಿಸ್ಕೊಟ್ಟಿದ್ದಾರೆ. ಎಲ್ಲರ ಇನ್ನೂ ನಾ ಕೇಳ್ಕೊಂತೀನಿ, ಇನ್ನೂ ಗ್ರಾಮಸ್ಥರ ಎಲ್ಲ ಸಹಕಾರ ಐತಿ, ನಮ್ಮ ಮೇಲೆ ಸಹಕಾರ ಮಾಡ್ತಾ ಇದ್ದಾರೆ. ಇನ್ನೂ ಸಹಕಾರ ಅವ್ರಿಗೆ ಕೇಳ್ಕೊಂಡು ನಾವು ಅವ್ರನ್ನೂ ಗಣನೆಗೆ ತಗೊಂಡು ಇಂಥವೆಲ್ಲ ಕಾರ್ಯ ಮಾಡ್ತೀವಿ. ಅಂದ್ರೆ ಪ್ರಮುಖವಾಗಿ ಈ ಒಂದು ಉತ್ಖನನ ಕಾರ್ಯಕ್ಕೆ ಮುಂಚೆ ಯಾರ್ದು ಒಂದು ಜಾತ್ರಾ ಕಮಿಟಿಗೆ ಆಗಿರ್ಬೋದು ಏನು ಮಾಹಿತಿ ಕೊಟ್ಟಿಲ್ಲ. ಅಂದ್ರೆ ಈ ನಾಳೆ ನಡೆಯುವಂತ ಜಾತ್ರೆಗೆ ಏನಾದ್ರು ಅಡೆತಡೆ ಆಗ್ಬೋದು, ಅದ್ರ ಬಗ್ಗೆನೂ ಏನು ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಯಾರ್ದೋ ಒಬ್ಬರದ ಆಸ್ತಿ ಅಲ್ಲ, ಇದು ಸರ್ಕಾರದ ಆಸ್ತಿ, ಸಾರ್ವಜನಿಕರ ಆಸ್ತಿ. ಇದು ನಮ್ದು ರಾಜ್ಯ ಸಂರಕ್ಷಿತ ಸ್ಮಾರಕ. ಯಾರಿಗೂ ಕೇಳ್ಬೇಕು ಹೇಳ್ಬೇಕು ಅನ್ನೋದಂತಲ್ಲ, ಎಲ್ಲರ ಗಣನೆಗೆ ತಗೊಂಡು ಅವ್ರ ಅಧ್ಯಕ್ಷರಾಗಿರ್ಬೋದು, ಅಲ್ಲಿ ಸಂಬಂಧಪಟ್ಟವ್ರಿಗಾಗಿರ್ಬೋದು, ಅವರೇ ಕೂಡ ಬಂದು ಮಾಡ್ರಿ, ನಮ್ಮ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ್ದು ಮೂಲ ರೂಪ ಏನೈತೆ ಅನ್ನೋದು ನಿಮ್ಮ ಮುಖಾಂತರ ತೋರಿಸ್ರಿ ಅಂತ ಅವ್ರ ಕಮಿಟಿಯಲ್ಲಿ ಸಾಕಷ್ಟು ಬಂದು ಹೇಳಿದ್ದಾರೆ. ಆ ಕಮಿಟಿ ಏನು ಬೇರೆ ಅಲ್ಲ, ಅವರು ಎಲ್ಲ ನಮ್ಮ ಅಣ್ಣತಮ್ಮಗಳಾಗಿರ್ಬೋದು, ಕಾಕ ಚಿಕ್ಕಪ್ಪ ಆಗಿರ್ಬೋದು, ಮಾವರಾಗಿರ್ಬೋದು, ಎಲ್ಲ ನಮ್ಮವರೇ ಇರ್ತಾರೆ. ಬಟ್ ಅವ್ರಿಗೆ ತಪ್ಪು ಕಲ್ಪನೆ ಆಗಿರ್ಬೋದು, ಅವ್ರಿಗೆಲ್ಲ ತಿಳಿಸಿ ಹೇಳಿ ಅವ್ರನ್ನೂ ಕೂಡ ಇದರಲ್ಲಿ ಸೇರಿಸ್ಕೊಂಡು ನಾವು ಮುಂದೆ ಹೋಗ್ತೀವಿ. ಅಂದ್ರ ಈ ಜಾತ್ರೆ ಮಾಡ್ತಾ ಒಂದು ಸಂದರ್ಭದಲ್ಲಿ ಅಗ್ನಿಕುಂಡ ಹಾಯೋದಾಗ್ಲಿ, ಬೇರೆ ಬೇರೆ ಕಾರ್ಯಕ್ರಮಗಳಿರ್ತಾವು. ಈ ಒಂದು ಗುಂಡಿ ಅಗಿಯೋದ್ರಿಂದ, ಆಳ 5-6 ಅಡಿ 7-8 ಅಡಿ ಆಳ ಅಗಿಯೋದ್ರಿಂದ ಮತ್ತೆ ಈಗಾಗಲೇ ಅದನ್ನು ನಿಷೇಧಿತ ಪ್ರದೇಶ ಅಂತ ಕೂಡ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಜಾತ್ರೆಗೆ ಈ ತರ ಅಡೆತಡೆ ಆಗ್ಬೋದು ಅನ್ನೋಂಥ ಆತಂಕವನ್ನ ಆ ಪುರವಂತರು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ, ಆ ಪುರವಂತರಿಗಾಗಿರ್ಬೋದು, ಎಲ್ಲ ನಮ್ಮ ಗುರು ಹಿರಿಯರಿಗೆ ಹೇಳಿರ್ಬೋದು. ಈಗ ನಾವು ಉತ್ಖನನ ಮಾಡ್ತಾ ಇರೋದು 10 ಮೀಟರ್ ಮತ್ತು 10 ಮೀಟರ್. ಈಗೇನು ನಾವು ನಿಂತಿದ್ದೇವಲ್ಲ, ಇಲ್ಲೇ ಈ ಸುತ್ತಮುತ್ತಲು ಅಗ್ನಿ ಹಾಯ್ತದ, ಅದಕ್ಕೇನು ತೊಂದರೆ ಮಾಡಲ್ಲ. ಒಂದ್ ವೇಳೆ ಹಂಗ ಮಾಡುದು ಬಂತಂದ್ರ ನಮ್ಮ ಜಾತ್ರೆ ಎಲ್ಲ ಮುಗುದಿಂದ ಇಲ್ಲಿ ಕಾರ್ಯನ ಪ್ರಾರಂಭ ಮಾಡ್ತೇವೆ. ಜಾತ್ರೆಗೆ ಯಾವುದೇ ರೀತಿಯಾದಂತ ಅಲ್ಲ, ಯಾವತ್ತು ನಡ್ಕೊಂಡ್ ಬಂದೈತೆ ಇನ್ನು ಮುಂದೆ ನಡ್ಕೊಂತ ಹೋಗುತ್ತೆ. ಜಾತ್ರೆಗೆ ಯಾವುದೇ ರೀತಿಯಾದಂತ ತೊಂದರೆ ಮಾಡಲ್ಲ. ಅದು ಏನ್ ನಮ್ಮ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ, ಅದು ಇನ್ನು ಮುಂದೆ ರಾಜ್ಯ ಸಂರಕ್ಷಿತ ಸ್ಮಾರಕ ಅಂತ ಘೋಷಣೆ ಆಗಿದೆ. ಇದು ಒಂದೇ ಅಲ್ಲ, ಸುಮಾರು ಲಕ್ಕುಂಡಿಯಲ್ಲಿರುವ ಒಂದು 16ಕ್ಕೂ ಹೆಚ್ಚು ದೇವಸ್ಥಾನಗಳು, ಬಾವಿಗಳು ರಾಜ್ಯ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಆಗಿದಾವೆ. ಅದು ಇನ್ನು ಮೇಲೆ ಸರ್ಕಾರದ ಒಂದು ಆಸ್ತಿ. ಅವ್ರಿಗೆ ಜಾತ್ರೆಗೆ ಆಗಿರ್ಬೋದು, ದಿನನಿತ್ಯ ಪೂಜೆಗೆ ಆಗಿರ್ಬೋದು, ಯಾವುದೇ ಸರ್ಕಾರದಿಂದ ಅವರಿಗೆ ಅಡೆತಡೆ ಆಗೋದಿಲ್ಲ. ಇದಿಷ್ಟು ಏನು ಊರಿನ ಮುಖಂಡರಾಗಿರುವಂತ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರುವಂತ ಸಿದ್ದು ಪಾಟೀಲ್ ಅವರ ಮಾತು. ಅಂದ್ರೆ ಈ ಒಂದು ಜಾತ್ರೆ ಏನಿದೆ ನಿರಂತರವಾಗಿ ನಡೆಯುತ್ತೆ, ಯಾವುದೇ ರೀತಿಯಾದಂತ ಈ ಒಂದು ಉತ್ಖನನದಿಂದ ಅಡೆತಡೆ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ.